ಮಂದಹಾಸದಿ ತೊನೆದು ಶಿರವನು ಮಂದಹಾಸದಿ ತೊನೆದು ಶಿರವನು ಬಂದಿವುದು ಮದಗರುವ ಈತಗೆ ಬಂದಿವುದು ಮದಗರುವ ಈತಗೆ ಚಂದವಾದುದು ಎನ್ನುತ್ತ ಹೇಳಿದನು ಆತ್ಮಗತವಾಗಿ ಚಂದವಾದುದು 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 ಎನ್ನುತ್ತ ಹೇಳಿದ ಆತ್ಮಗತವಾಗಿ ಚಂದವಾಯಿತು. ಹೇಗೆ ನಮ್ಮ ಅಣ್ಣ ಮಾಡ್ತಾ ಅಡ್ಡಿಲ್ಲಪ್ಪ. ಯಾಕೆ 3 ದಿವಸದಿಂದ ಸಭೆಗೆ ಬರಲಿಲ್ಲ? ಏನು ವಿಚಾರ ತಿಳಿಯದೆ ಹೋದವನೇವ? ಕೃಷ್ಣನ ತಿರುಗಾಟದ ವ್ಯಾಪ್ತಿ ಏನೆನ್ನುವುದು ಇವನಿಗೆ ಅರ್ಥವಾಗಿಲ್ವ? ಸಭೆಗೆ ಬರಲಿಲ್ಲ ಎನ್ನುವುದನ್ನೇ ಪ್ರಧಾನವಾಗಿರಿಸಿಕೊಂಡು ನನ್ನನ್ನು ಜಾಡಿಸಿ ಎಡಗಾಲಿಂದ ತುಳಿದು ಅವಮಾನಿಸಿ ಬಿಟ್ಟ. ಒಮ್ಮೆಲೆ ರಟ್ಟೆಗೆ ಕೈ ಇಕ್ಕಬಹುದಿತ್ತು. ಆ ರೀತಿ ನಡೆದುಕೊಂಡೆ ಅಂತಾದ್ರೆ ನೋಡುವವರ ಕಣ್ಣೆದುರಿನಲ್ಲಿ ಜಾರಿ ಬಿದ್ದಂತ ಅನುಭವ ಅಲ್ವಾ? ಅವನಿಗೆ ಯಾಕೋ ಬುದ್ಧಿ ಇಲ್ಲ, ನಾನು ಈ ರೀತಿಯಾಗಿ ವರ್ತಿಸಿದಂತಾದ್ರೆ ನೋಡಿದವರು ಆಕ್ಷೇಪ ಮಾಡುವುದಿಲ್ಲ, ಕಾಣುವವರ ಕಣ್ಣಿನ ಆಕ್ಷೇಪಕ್ಕೆ ಆಹಾರವಾಗಿ ನಾನು ಹೋಗುವುದಿಲ್ಲ, ಅದಕ್ಕೆ ಆಸ್ಪದ ಕೊಡಬಾರದು ಅನ್ನುವ ಹಾಗೆ ಸುಮ್ಮನೆ ಉಳಿದೆ. ಯಾಕೆ ಹೀಗೆ ಅನ್ನೋದು ಈಗ ಅರ್ಥ ಆಯ್ತು. ಬಂದಿರುವುದು ಮದಗರ್ವ ಈತಗೆ. ಯಾಕೆ ಇವನ್ಯಾರು ನಾನ್ಯಾರು ಅನ್ನುವಂತ ಕಲ್ಪನೆಯೂ ಅವನಿಗಿಲ್ಲ. ಒಂದು ಕಾಲದಲ್ಲಿ ಇವ ಇದ್ದ ಬಗೆಯಾದ್ರೂ ಹೇಗೆ, ಒಂದು ಕಾಲದಲ್ಲಿ ಇವನ ಮೈ ಮೇಲೆ ನಾನು ಮಲಗಿದವ ಆದಿಶೇಷ. ಕಾಲಗಳು ಉಳಿತು, ಭೂದೇವಿಗೆ ಮಾತನ್ನು ಕೊಟ್ಟೆ, ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನು ಧರಿಸಿ ಭೂಭಾರ ಹರಣಕ್ಕಾಗಿ ಅವತಾರವೆತ್ತು ಬರ್ತೇನೆ. ಹಿಂದೆ ತ್ರೇತೆಯಲ್ಲಿ ಇವನನ್ನ ತಮ್ಮನ ಲಕ್ಷ್ಮಣ ರಾಮನಾಗಿ ನಾನು ಕಂಡೆ. ಅನುದಿನವೂ ಅನುನಿತ್ಯವೂ ಇವನ ಸೇವೆ ಕೈಂಕರ್ಯವನ್ನು ಕಂಡು ಅವನಿಗೆ ಭರವಸೆ ಮಾತನ್ನು ಕೊಟ್ಟೆ. ಮುಂದಿನ ಯುಗದಲ್ಲಿ ನಿನ್ನ ತಮ್ಮನಾಗಿ ನಾನು ಹುಡ್ತೇನೆ, ಅಣ್ಣನ ಸ್ಥಾನವನ್ನು ನಿನಗೆ ಕೊಡ್ತೇನೆ. ಇವ ಯಾರು ನಾನು ಯಾರು ಕಲ್ಪನೆಯೂ ಇವನಿಗಿಲ್ಲದೆ ಹೋಯಿತು. ವಿನಾಕಾರಣವಾಗಿ ನನ್ನನ್ನು ದೂಷಿಸ್ತಾನೆ, ಆಕ್ಷೇಪಿಸ್ತಾನೆ ಅಂತಾದ್ರೆ ಕಾರಣ ಏನಿರಬಹುದು ಎನ್ನುವ ಹಾಗೆ ಪ್ರಶ್ನಿಸಬಹುದಿತ್ತು. ಕಾಲವನ್ನೇ ಕಾಯಬೇಕು ಬಿಟ್ರೆ ನಾವು ನಮ್ಮ ಕಾಲವನ್ನು ನಮ್ಮ ಕೈವಶ ಮಾಡಿಕೊಳ್ಳುವುದಲ್ಲ. ಅಂತ ಸಮರ್ಪಕವಾದಂತ ಕಾಲವನ್ನ ಕಾಯ್ತೇನೆ. ಬಂದಿರುವಂತ ಅಹಂಕಾರವನ್ನು ದೂರಪಡಿಸುವಲ್ಲಿ ದಾರಿಯನ್ನ ಕಂಡುಕೊಳ್ತೇನೆ. ಸಭೆಯಲ್ಲಿ ಅವಮಾನ ಆಯಿತು, ಮನಸ್ಸಿಗೆ ನೋವಾಯಿತು. ಈ ಬೇಸರ ನಿವಾರಣೆ ಆಗ್ಬೇಕು ಅಂತಾದ್ರೆ ಹೆಂಡತಿ ಮನೆ ಹೋಗ್ತದೆ. ಸುಳ್ಳಲ್ಲ, ನೀವು ಎಲ್ಲ ಹೋಗ್ತೀರಿ ಈಗ? ಇದು ಪ್ರಶ್ನೆ ಹಲವರಿಗೂ ಉಂಟು. ಇದಕ್ಕೆ ಸಮರ್ಪಕವಾದ ಉತ್ತರವೂ ನಮ್ಮಲ್ಲೂ. ಹೌದಪ್ಪ, ನಿಮಗೆ ಹೆಂಡತಿಯನ್ನು ನೋಡ್ಬೇಕು ಅಂತಾದ್ರೆ ನೇರ ಮನೆಗೆ ಹೋದ್ರೆ ಆಯ್ತು. ನಮ್ಮ ಮನೆಗೆ ಹೋದ್ರೆ ನಮ್ಗೆ ಆಗಲ್ಲ. ನಮಗೆ 16,008 ಉಂಟು, ಎಲ್ಲಿ ಅಂತ ಹೋಗ್ಲಿಲ್ಲ. ಹಾಗಂತ ಯಾವ ದಿಕ್ಕಿನಲ್ಲಿ ಹೋದ್ರು ಹೆಂಡತಿ ಮನೆ ಉಂಟೆ. ಉಂಟು ಎನ್ನುವ ಸಲುವಾಗಿ ಎಲ್ಲೂ ಹೋಗುವುದಲ್ಲ. ಸತ್ಯಭಾಮ ಮಂದಿರ, ಅಷ್ಟಮೈಷಿಯರಲ್ಲಿ ಇಷ್ಟದ ಪತ್ನಿ ಸತ್ಯಭಾಮೆ, ಅವಳ ಮಂದಿರವನ್ನೇ ಸೇರ್ಬೇಕು. ಕಾರಣ ಅವಳು ವಿಶೇಷತೆ ಹಾಗೆ ಸ್ವಾಮಿ, ಕಾಡಿ ಕೂಡುವವಳು, ಕೂಡಿದ ಮತ್ತೆ ಕಾಡುವವಳಲ್ಲ. ಅದಕ್ಕಾಗಿ ಅವಳ ಮಂದಿರವನ್ನ ಸೇರಿ ಮನಸ್ಸಿಗೆ ಆವರಿಸಿರುವಂತ ಬೇಸರ ನಿವಾರಣೆಯನ್ನ ಕಂಡುಕೊಳ್ಳಿ. ಗ್ರಾಚಾರ ನೋಡಿ, ಒಂದು ಗ್ರಾಚಾರ ಕಳೀತು ಅಂತ ಮತ್ತೇನೋ ಆಲೋಚನೆ ಮಾಡ್ತಾ ಹೊರಡ್ತಾ ಇರೋ ಸಂದರ್ಭ ಅಷ್ಟೊತ್ತಿಗೆ ಪದ ಒಂದದಷ್ಟೇ ಅಲ್ಲ, ಎಲ್ಲಿಗೂ ಅದು ಕೇಳುವುದಲ್ಲ. ಹೊರಟವನಲ್ಲಿ ಯಾರಾದ್ರೂ ಎಲ್ಲಿಯಾದ್ರೂ ಹೊರಟ್ರೆ ಅವನನ್ನ ಎಲ್ಲಿಗೆ ಅಂತ ಕೇಳ್ತಾರೇನ? ಕೇಳಿದ್ರೆ ಅಪಶಕುನ ಅಲ್ವಾ? ದಾರಿಯಲ್ಲಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ನಾವು ಹೋಗ್ತಾ ಇರುವ ಸಂದರ್ಭ ಎಲ್ಲಿಯಾದ್ರೂ ಬೆಕ್ಕು ಬಂತು ಅಂತ ಅದ್ರದ್ದು ಅಪಶಕುನ ಅಲ್ವಾ? ಅಂತ ಹೇಳು ಅಲ್ವಾ? ದಾರಿಯಲ್ಲಿ ನಾವು ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಥಕ್ಕ ಬೆಕ್ಕು ಬಂತ ಅಪಶಕುನ. ಮತ್ತೆ ಅದ್ ನಾವು ಬೆಕ್ಕಿಗೆ ಬೈತೇವೆ. ಆ ಕಡೆ ಅದೇ ಬೆಕ್ಕು ಏನ್ ಹೇಳ್ತದೆ ಹೇಳುವುದು ನಮಗಿನ್ನೂ ಗೊತ್ತಾಗ್ತದೆ. ನಾಡಕ್ಕಾಗುದೇನು, ಒಳ್ಳೆ ಕೆಲಸಕ್ಕಂತ ಹೊರಟಿದ್ದೆ, ಬೆಳಿಗ್ಗೆ ಬೇಗ ಬೆಕ್ಕ ಅಡ್ಡ ಬಂತು ದರಿದ್ರ. ಅದೇ ಬೆಕ್ಕಿನ ಹೇಳ್ತದೆ ಗೊತ್ತುಂಟಾ? ಬೆಳಿಗ್ಗೆ ಆಹಾರ ಹುಡುಕ್ತಾ ಹೊರಟಿದ್ದೆ, ಈ ದರಿದ್ರ ಮನುಷ್ಯ ಅಡ್ಡ ಬಂದ್ಬಿಟ್ಟಲ್ಲ. ಅದು ಹೇಳುದಿಲ್ಲಲ್ಲ, ಅದು ಭಾಷೆ ಬರೋದಿಲ್ಲ. ನಮ್ದೆಲ್ಲ ಭಾಷೆ ಬರ್ತದೆ ನೋಡಿ, ಏನ್ ಬೇಕಾದ್ರೆ ಹೇಳ್ಬೋದು ನಾವು.
ಹಾಗಲ್ವ ಹೊರಟವನನ್ನು ಎಲ್ಲಿಗೆ ಹೊರಟ ಅಂತ ಕೇಳುದು ಶಿಷ್ಟಾಚಾರ ಅಲ್ಲ. ಹಾ. ಅದ್ರ ಬದಲಾಗಿ ನೀನೇ ಹೊರಟೆ ಈಗ ಎಷ್ಟು ದೂರ ಅಂತ ಕೇಳುದು. ದೂರ ಕೇಳುದು ಎಲ್ಲಿ ಹೊರಟೆ? ನೀ ಎಲ್ಲಿ ಬೇಕಾದ್ರೆ ಹೋಗಿ ಬರ್ರಿ, ನಮ್ಗೆ ಸಂಬಂಧ ಇಲ್ಲ. ನಾನು ನಿನ್ನ ಹೆಂಡತಿ ಮನೆ ಹೋಗ್ತೇನೆ, ನೀ ಬರ್ತೀಯಾ? ನೀ ಅಂತ ಮಾತಾಡ್ತೀಯ ಪುಣ್ಯಾತ್ಮ. ಹೌದು ದೇವ್ರ ಹೊಣೆ. ನಾನೀಗ ನಿನ್ನ ಹೆಂಡತಿ ಮನೆ ಹೋಗ್ತೇನೆ, ನೀ ಬರ್ತೀಯಾ ಅಂತ. ನನ್ನ ಹೆಂಡತಿ ಮನೆಗೆ ನಿನ್ಗೆ ಅಂತ ಕೆಲಸ? ಅಲ್ಲೇ ಕೆಲಸ. ನಾನು ಏನ್ ಕೆಲಸ? ಮಾತಾಡ್ಬೇಡ ನಮ್ ತಲೆಬಿಸಿ ನಮಗೆ. ಅಲ್ಲ ಕೃಷ್ಣಯ್ಯ, ಎಂತ? ನೀ ಸರಿ ಉತ್ತರ ಕೊಡ್ಬೇಕು. ನೀ ಸರಿ ಕೇಳ್ಬೇಕು. ಪ್ರಪಂಚದಲ್ಲಿ ಗಂಡಸಾದವ ಒಬ್ರು ಹೆಂಗಸರ ಇಟ್ಕೊಂಡ್ರೆ ತಪ್ಪ? ಕೆಲವು ಕಡೆ ಉಂಟ ಅಲ್ಲ? ಏನ್ ತೊಂದ್ರೆ ಅಲ್ಲ, ಕೊಟ್ಟು ನಡೆಸುವ ಯೋಗ್ಯತೆ ಉಂಟು ಅಂತ ಇಟ್ಕೊಳ್ಬಹುದು. ಒಬ್ರು ಹೆಂಗಸು ಒಬ್ಬ ಗಂಡಸರ ಇಟ್ಕೊಂಡ್ರೆ ಅದು ದೊಡ್ಡ ವಿಷಯ ಅಲ್ಲ. ಹೆಂಗಸರನ್ನ ಇಟ್ಕೊಂಡ್ರೆ ಇದು ವಸ್ತು ಮರ. ಅದೇ ವಸ್ತು ಕರ್ಮ. ಈಗ ನಮ್ದಾಯ್ತಾ? ನಿನ್ನ ಹೆಂಡತಿ ನನ್ನ ಹೆಂಡತಿ ಇಟ್ಕೊಂಡಿದ್ದಾಳೆ. ಆಚಾರ ಮರ ಇಲ್ಲಿಗೂ ಅಂತಲ್ಲ. ತಲೆಬಿಸಿ ಎರಡು ನೀ ಏನ್ ತಿಳ್ಕೊಂಡೆ? ಅದು ಇಟ್ಕೊಂಡಿದ್ಲು ಅಂತ. ಒಂದು ಗಂಡು ಒಂದು ಹೆಣ್ಣನ್ನ ಇಟ್ಟುಕೊಂಡ ಅದು ನಡೀತಾ ಉಂಟು. ಕೆಲವು ಕಡೆಯಲ್ಲಿ ಉಂಟು. ಒಂದು ಹೆಣ್ಣು ಒಂದು ಗಂಡನ್ನ ಇಟ್ಕೊಂಡು ನಡೀತಾ ಇರಿ. ಅದರಂತೆ ಒಂದು ಹೆಣ್ಣು ಒಂದು ಹೆಣ್ಣನ್ನು ಇಟ್ಟುಕೊಳ್ಳುವುದು ಇದು ಸರಿಯಾಗಿದ? ಅದು ನೀ ಮೊದ್ಲು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಹೊಂದಾಣಿಕೆ ಆಗುದಿಲ್ಲ. ಹೌದಿಲ್ವಾ? ಇದಕ್ಕೊಂದ್ಸರಿ ದಾರಿ ನಾ ಹೇಳ. ಕೃಷ್ಣ ವಿಜಯನನ್ನ ಇಟ್ಕೊಂಡ. ಯಾಕೆ? ಕೆಲಸ. ನನ್ನ ಹೆಂಡತಿ ನಿನ್ನ ಹೆಂಡತಿ ಇಟ್ಕೊಳ್ಳೋದು ಅದಕ್ಕೆ. ನೀ ಹೇಳಿದ್ದಕ್ಕಲ್ಲ ಅದಕ್ಕೆ ಎಲ್ಲೇ ಹೇಳಿ ಸೇರಿಸ್ಬೇಡ. ನಾನು ಎಂತ ಹೇಳಿದೆ ಈಗ? ಒಂದು ಗಂಡು ಒಂದು ಹೆಣ್ಣನ್ನು ಇಟ್ಟುಕೊಳ್ಳುವುದು ಅಂತ ಹೇಳಿ ನನ್ನ ಹೆಂಡತಿಯನ್ನ ನಿನ್ನ ಹೆಂಡತಿ ಇಟ್ಕೊಂಡಿಲ್ಲ ಅದಕ್ಕೆ ಅಂತ ನಾ ಹೇಳಿದ್ನ. ಎಲ್ಲ ಮಾತುಗಳು ಹೆಚ್ಚಾಗಿ ನಂಬೈ ಮುಚ್ಚಿಕೊಂಡು ನಾ ಮೊದಲೇ ಇಷ್ಟು ಮಾತಾಡುದಿಲ್ಲ, ಈಗ ಶುರು ಮಾಡಿದ್ರೆ ಆಯ್ತು ಪುಣ್ಯಾತ್ಮ. ಅದೇ ಸಮಸ್ಯೆ ಆಯ್ತು ಅಂತ. ಅಲ್ಲ ನಾನು ಆವತ್ತು ಮದುವೆ ಮಾಡಿಸಿದವ ಮರ. ಅದೇ ಪುಣ್ಯಾತ್ಮ, ನೀನೇ ಮದುವೆ ಮಾಡಿಸ್ತಾ ಹುಡುಗಿ ನೋಡಿದ್ ನೀನೆ. ನಾನೇ ಹುಡುಗಿ ನೋಡಿ ನಾನೇ ಮದುವೆ ಮಾಡಿಸ್ದವ. ನಿಂದೇ ಖರ್ಚು ಅಲ್ವಾ? ಮದುವೆ ಆಗೋ ಮಾತ್ರ ನಾನು. ನನ್ನ ಮದುವೆಯಲ್ಲಿ ಏನು ಕೇಳಿದ್ರೆ ಜನ ಯಾರು ಇಲ್ಲ ಕೆಲಸ ಮಾಡ್ಕೊಳ್ಳಿ. ನಾನೇ ಚಪ್ರ ಹಾಕೊಂಡು, ನಾನೇ ಹುಡುಗಿ ಭಟ್ರಿಗೆ ಹೇಳಿ, ನಾನೇ ಸಾಮಗ್ರಿ ತಂದು ಹಾಕಿ, ನಾನೇ ಮಂಟಪ ಮಾಡಿ, ನಾನೇ ತೋರಣ ಕಟ್ಟಿ, ಕೊನೆ ಕರಿಮಣಿ ಕಟ್ಟುದು ನಾನೇ. ಬಿಡಿಲ್ಲ, ಇಷ್ಟು ಕಷ್ಟಪಟ್ಟೆಲ್ಲ ಮದುವೆ ಆದ್ನ. ಹಾಗೆ ಪ್ರಥಮ ರಾತ್ರಿ ದಿವಸ ನಾನು ಕೋಣೆ ಹೋಗಿ ಕೂತೆ. ಹೇಗೂ ಸಂಪ್ರದಾಯದಂತೆ ಅವಳು ಬರ್ತಾಳೆ ಅಂತ ಅಪ್ಪ ಸುಮ್ಮನೆ ಹೇಳೋದಲ್ಲ, ಶೃಂಗಾರ ಮಾಡಿಕೊಂಡು ಕೈಯಲ್ಲಿ ಹಾಲು ಹಿಡ್ಕೊಂಡು ಬಂದು. ಅಂತದ್ದನ್ನೇ ನೋಡಿದ್ದೆ ನನಗೆ. ಅವಳಿಗೆ ಒಳ್ಳೆ ಒಳ್ಳೆ ಬಂದು ಹಾಲು ಕೊಡ್ಲೇಬೇಕು. ಚೂರು ಕುಡೀರಿ ಅಂತ ಹೇಳಿದ್ಲು. ಚೂರು ಕುಡ್ದೆ. ನೀನು ಕುಡಿ ಅಂದೆ. ಅವಳು ಒಂಚೂರು ಕುಡಿದ್ಲು. ಇನ್ನೂ ಸ್ವಲ್ಪ ಇತ್ತು ಕುಡೀರಿ ಅಂದೆ. ಈಗ ಬೇಡ ಕಡಿಬೇಕಾಗ್ತದೆ ಅಂದೆ. ನೀನು ಒಮ್ಮೆಲೆ ಕುಡಿದು ಇರಿಸುವುದಿಲ್ಲ. ನನ್ನ ಸಿಗುತ್ತಿದ್ದಲ್ಲ, ನನ್ನಷ್ಟು ಜಾಗೃತಿ ಯಾರೂ ಇಲ್ಲ. ಒಂದು ದಿವಸ ಹೇಸಿಗೆ ಆದ ಮಗ ಅಲ್ಲ, ಮತ್ತೆ ಆಗುವುದೂ ಇಲ್ಲ. ನನ್ನ ಹೇಸಿಗೆ ಮಾಡ್ಬೇಕಂತ ಹೊರಟವ್ರು ಅಡ್ಬಿದ್ದಾರೆ, ಬಿಟ್ರೆ ನಾಯಕ ಮಗ. ಹಾಗೆ ಅಂತೂ ಹಾಲಿಟ್ಟೆ ಸಾಂಪ್ರದಾಯಿಕ ಅನುಸಾರವಾಗಿ ಹಾಲನ್ನ ಕುಡಿದು ಬದಿಗಿರಿಸಿ. ಹೌದು, ಅಷ್ಟು ಹೊತ್ತಿ ಮಾತಾಡ್ತಿರುವಾಗ ಮಾರಾಯ ಇದ್ದಿರ್ಬೇಕು. ನೀ ಹೇಳ್ದಾಗ ಎಕರಿ ಬೇಕು. 1-4 ಇಟ್ಟಂತ ಹಾಲನ್ನು ಕುಡಿದು ತಮ್ಗೆ ಬರದೆ ಇತ್ತಿತ್ತೇನ ಏರಿ ಬಿಡುತ್ತನನಗೆ. ಮತ್ತೆ ಅಷ್ಟಾದ್ಮೇಲೆ ಮತ್ತೆ ಏರದೆ ಇರ್ತದ ಬಿಡುತ್ತ ಅಲ್ಲೇ ಹೇಳ್ಕೊಂಡೆ ಬೆಕ್ಕಿನ ಬಾಲ ಪಟ ನೋಡ ಬೆಕ್ಕಿಯ ಪಟ ಪಟ ಪಟ. ಬೆಕ್ಕನ್ನು ಕೊಂದ್ರೆ ಪಾಪ, ಕಾಶಿಗೆ ಹೋಗ್ಬೇಕು. ಆಮೇಲೆ ಬೆಕ್ಕಿನ ಕೊಂದ್ರೆ ಹಿಂಗ ಅಲ್ವಾ? ಆ ಕತೆ ಕೇಳಿದ್ದೆ. ಸಾಯ್ಬೇಕಂತ ಹೊಡೆದಲ್ಲ, ಹಾಲು ಕುಡಿತಲ್ಲ ಅಂತ ಹೊಡೆದದ್ದು. ಹೌದು, ಸರಿ ಹೊಡೆದ್ನ. ಕಣ್ಣು ಬಿಟ್ಟು ನೋಡ್ದೆ ಕೃಷ್ಣಯ್ಯ, ಎಂತ ನೋಡುದ. ನಾ ಬೆಕ್ಕಿಗೆ ಹೊಡೆದಲ್ಲ ಮರಯ್ಯ, ಬೆಕ್ಕಿನ ಬಾಲ ಅಂತ ಕೇಳ್ಕೊಂಡು ಹೆಂಡತಿ ಜನ ಹಿಡ್ಕೊಂಡು ಪಾಠ ಪಾಠ. ಇಷ್ಟಾದ್ದು ನಿದ್ದೆ ಕಣ್ಣಲ್ಲಿ ಮರಯ್ಯ. ನನಗೆ ಮೊದ್ಲಿ ನಾನೇ ಅಲ್ಲಿ ಕೆಲಸ ಮಾಡ್ಕೊಂಡು ಮದುವೆ ಆಗಿ ಹೋದ್ನ. ಆಯಾಸ ಆಗಿತ್ತ, ಕೋಣೆ ಹೋದ್ ಗೊತ್ತಾ, ಅಲ್ಲೇ ನಾವು ಅಯ್ಯ ಜೋರ್ ನಿದ್ದೆ. ಇವಳು ಬಂದದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇದೆಲ್ಲ ಕನಸಲ್ಲ ಇದ್ದಲ್ಲಿ ಬೆಕ್ಕು ಬಂದದ್ದು. ಬೆಕ್ಕು ಅಂತ ಹೋಳಿ ಪಡ್ತು. ಆವತ್ತು ಮನೆ ಬಿಟ್ಟು ಹೋದಳು. ಇವತ್ತು ಮೊರೆ ಎಲ್ಲಿ ನಿಂತು ಗೊತ್ತಾಗ್ಲಿಲ್ಲ.
ಕಡೆ ವಿಷಯ ತಿಳಿಯುವಾಗ ನನ್ನ ಹೆಂಡತಿಯನ್ನು ನಿನ್ನ ಹೆಂಡತಿ ವಿಷಯ ಅಲ್ಲಿದ್ದಾಳೆ. ಕೆಲಸಕ್ಕೆ ಇಟ್ಕೊಂಡಿದ್ದ ಸುದ್ದಿ ಬಂತು. ಹೌದೇನೋ? ಹಾಗಾಗಿ ನಿನ್ನ ಹೆಂಡತಿ ಮೇಲೆ ನಾನು ಹೋಗ್ತಿದ್ದೆ. ಈಗ ನೀ ಬರ್ತೀರೋ? ನಾನು ಅಲ್ಲಿ ಹೊರಟ. ನೀ ಅಲ್ಲೇ ಅಂದ್ರೆ ಹೇಳಲಿಕ್ಕಾಗುದಿಲ್ಲ, ನಿಂಗೆ ಬಾಳ ಉಂಟು ಮರ. ಹಾಗಲ್ವಾ? ನಮ್ಮ ಜೀವ ಒಂದೇ ಇರೋದು. ಸತ್ಯಭಾಮ ಮುಂದಕ್ಕೆ ಹೊರಟ. ಹೌದು, ಮನಸ್ಸಿಗೆ ಬೇಸರ. ನಿನಗೆ ಎಷ್ಟು ಬೇಸರ, ನನಗೇನಾಗಬೇಕು ಹೇಳು? ನಿನಗೆ ನೋವಾಗಿ ಅಲ್ವಾ? ಅದಕ್ಕಾಗಿ ತಡ ಮಾಡೋದಲ್ಲ. ಹಾ. ಆದಷ್ಟು ಬೇಗ ಸತ್ಯಭಾಮ ಮಂದಿರಕ್ಕೆ ಹೋಗ್ಬೇಕು. ಹಾ. ಒಂದು ವಿಷಯ, ಹಾ. ಏನೇ ಪ್ರಕರಣ ಆಗಲಿ, ಹಾ. ಏನೇ ಹೋಗ್ಲಿ, ಹಾ. ನನ್ನ ಮರ್ಯಾದೆಗೊಂದು ಗುತ್ತು ಬರದೇ ಇದ್ದಂಗೆ ನೋಡ್ಕೊಳ್ಬೇಕು. ಅದನ್ನ ನೋಡ್ಕೊಳ್ಳೋದನ್ನ ಏ ಹೆದರ್ಬೇಡ, ಹೋಗು ಬಾ.